ಸೊ ಹೇಗಿತ್ತು ತಮ್ಮನೆ ಸಿನಿಮಾ? ನಾನು ಕಾಯ್ತಾ ಇದ್ದೆ ಆಕ್ಚುಲಿ ಓಪನಿಂಗ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಎಕ್ಕಾಮಾರ್ ಸಾಂಗ್ ಆಗಲೇ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟು ಜನರಲ್ಲಿ ಆಮೇಲೆ ಜನ ಆಗಲೇ ತುಂಬ ಕಾಯ್ತಾ ಇದ್ರು ಈ ಸಿನಿಮಾದ ಓಪನಿಂಗ್. ಇವತ್ತು ಬಂದು ಇಷ್ಟೊಂದು ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಅವರು ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ತಮ್ಮ ಅದು ನಾನು ಯಾವಾಗಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆದರೆ ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸಾಂಗ್ಸ್ಗಂತೂ ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರೋಹಿತ್ ಮಡಕಿ ಅವರ ಡೈರೆಕ್ಷನ್ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಂಟೆನ್ಸ್ ಸಿನಿಮಾ, ಇಮೋಷನಲ್ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್ ಇಲ್ಲ ಒಂದು ಒಳ್ಳೆ ಸಿನಿಮಾಗೆ ಏನೇನು ಬೇಕು ಎಲ್ಲರೂ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಮಾಸ್ತಿ ಅವರ ಲೈನ್ಸ್ಗಂತೂ ಜನ ನಕ್ಕಿ ಸಕ್ಕ ಚಪ್ಪಾಳೆ ಹೊಡ್ತಾರೆ. ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ಪ್ಲೀಸ್ ಇವತ್ತಿನ ಶಿಲೆ ಚಪ್ಪಾಳೆ ನೋಡಿದ್ರೆ ಅವರನ್ನ ಈ ತರ ನೋಡಕ್ ಜನ ತುಂಬಾ ಇಷ್ಟಪಡ್ತಾ ಇದ್ರು, ಕಾಯ್ತಾ ಇದ್ರು ಅಂತ. ಅದೇ ಗುರುನ ತುಂಬ ಸೆಲೆಬ್ರೇಟ್ ಮಾಡೋಕೆ ಜನ ತುಂಬ ಇಷ್ಟಪಡ್ತಾರೆ. ಅವನ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಈ ಸಿನಿಮಾಲಿ ಜನ ಎಲ್ಲದನ್ನೂ ನೋಡ್ಬೋದು, ಎಲ್ಲದನ್ನೂ ನೋಡಿ ತುಂಬ ಖುಷಿ ಪಡ್ಬೋದು. ನಮಗೂ ತುಂಬ ಖುಷಿ ಆಯ್ತು. ಆಮೇಲೆ ನನ್ನ ತಮ್ಮ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಹೇಳ್ಬೇಕು, ಜನ ಹೇಳ್ಬೇಕು, ನೀವೆಲ್ಲರೂ ಜನಗಳು ಕೇಳ್ತಾರೆ ಅಂದ್ರೆ ಜಾಕಿತ ಒಂದು ಸಿನಿಮಾ ಬೇಕು ಅಂತ. ಸೊ ಅದನ್ನ ಹತ್ತಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಹೌದು, ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ ಇದೆ. ನೀವೆಲ್ಲ ಇಮೋಷನ್ನ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡ್ಬೋದು. ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಖುಷಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋದು ಅಲ್ಲೇ ನೋಡ್ಬೋದಲ್ಲ, ಅದನ್ನ ನೋಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಮೂರು ಪ್ರೊಡಕ್ಷನ್ ಸೇರಿ ಮಾಡಿರುವಂಥ ಸಿನಿಮಾ ನಿರೀಕ್ಷೆಗಳಿತ್ತು, ಅದನ್ನೆಲ್ಲ ತಲುಪಿದೆ ಅಂತ ಅನಿಸ್ತಾ ಇದೆ. ಖಂಡಿತ ತಲುಪಿದೆ. ಕಾರ್ತಿಕ್ ಅವರು, ಅಶ್ವಿನಿ ಆಂಟಿ, ಜಯಣ್ಣ ಅವರು 3 ಜನ ಸೇರ್ಕೊಂಡು ಇದೊಂದು ಸಿನಿಮಾ ತೊಗೊಂಡಿದ್ದಾರೆ. ಅದಕ್ಕೆ ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಅಂತ ಮಾತಾಡಿ ನಾನು ಹೋಗ್ತೀನಿ ಪಕ್ಷಕ್ಕೆ. ರೆಡಿ ಅದೇ ತುಂಬಾ ಚೆನ್ನಾಗಿದೆ. ಅಂದರೆ ಒಂದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಕೇಳಿದಾಗ ಇದರಲ್ಲಿರೋ ಒಂದು ವೈಬ್ರೇಷನ್ ಭಾಳ ಇಷ್ಟ ಆಗಿತ್ತು. ಮತ್ತು ಡೈಲಾಗ್ಗಳು, ಆಮೇಲೆ ನಿರ್ದೇಶಕರ ಕನ್ವಿಕ್ಷನ್ ಅದೆಲ್ಲ ಭಾಳ ಇಷ್ಟ ಆಗಿತ್ತು. ಸೊ ಈ ಥರದ ಪಾತ್ರ ಮಾಡೋದಕ್ಕೆ ಆ್ಯಕ್ಟರ್ಗಳು ಭಾಳ ಖುಷಿ ಆಗುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು, ಇದೊಂದು ರೇಂಜ್ಗೆ ಜನಕ್ಕೆ ಮನ್ಸಿಗೆ ಮುಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಭಾಳ ಖುಷಿ ಇದೆ. ಒಂಥರ ಫೀಲಿಂಗ್ ಗೊತ್ತಾಗ್ತಾ ಇಲ್ಲ ನಿಮಗೆಲ್ಲ, ಒಂದು ವೈಬ್ರೇಷನ್ ಇದ್ದೀವಿ, ಭಾಳ ಖುಷಿಯಾಗಿದೆ. ಸೊ ಜನ ಇನ್ನೊಂದು ನುಗ್ಗಿ ಹಿಂಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೆ ಇನ್ನೂ ಖುಷಿಯಾಗಿದೆ.